ಸ್ತೋತ್ರವಾಗಲಿ. ತಂದೆ ಕುಮಾರ ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ದೇವರು ನಮ್ಮನ್ನು ಸಾಕ್ಷಿಗಳು ತಂದರೆ ಬಹಳ ಇದೆ, ಸಮಯ ಇಲ್ಲ, ಕಡಿಮೆ ಇದೆ. ದೂರ ಪ್ರಯಾಣ ಬಿಹಾರವರೆಗೆ ದೂರದ ಪ್ರಯಾಣಗಳು ಹೋಗುವಾಗಲೂ ಬರುವಾಗಲೂ ಕೂಡ ಎಷ್ಟೋ ಪ್ರಯಾಸಗಳು ಕಷ್ಟ ಆಯಿತು. ಆದರೂ ಕೂಡ ದೇವರು ನಮ್ಮನ್ನು ಕೃಪೆಯಲ್ಲಿ ನಡೆಸಿದ್ದಾರೆ. ಇದು ಹಾಡು ಹಾಡ್ತಾ ಇದ್ದರೆ ಅದೇ ಎಲ್ಲ ನಮ್ಮ ಜೀವನದಲ್ಲಿ ನನ್ನ ಮೈನವೀನಿ ಆಲೋಚನದು ಮಾಯಡದು. ನಮ್ಮ ಹೊತ್ತಿಗೆ ನಿಜವಾಗೂ ದೇವರ ಆಲೋಚನೆ, ದೇವರ ಒಂದು ಕೆಲಸ ಏನಿದೆಯೋ ಅದನ್ನೇ ನೆರವೇರಿಸ್ತಾ ನಾವು ತಿರುಗ್ತಾ ಇದ್ದೇವೆ. ದೇಶದೆಲ್ಲ ಕಡೆ ಮೂಲೆ ಮೂಲೆಗೆ ಲೋಕದ ಕಟ್ಟ ಕಡೆಗೂ ಸುವಾರ್ತೆ ಸಾರಿದೆ ಅಂತ ಹೇಳಿದಂಥ ಮಾತಿನಂತೆ ನಾವು ಸೇವೆಯಲ್ಲಿ ಸಾಗಿ ಹೋಗ್ತಾ ಇದ್ದೇವೆ. ನಿಜವಾಗಲೂ ನಾವು ಎಲ್ಲಿ ಹೋದರೂ ಕೂಡ ಅಲ್ಲಿ ಎಷ್ಟು ಪ್ರೀತಿಸ್ತಾರೆ ಅಂದರೆ ನಮ್ಮನ್ನು. ಅಲ್ಲಿ ಹೋದರೆ ಆ ಊರು ಆ ಮನೆ ಬಿಟ್ಟು ಬರೋಕ್ಕೆ ಇಷ್ಟ ಆಗುತ್ತೆ. ಯಾವ ಊರಿಗೆ ಹೋದ್ರೆ ಅಲ್ಲೇ ಇರೋಣ ಅನ್ಸ್ಬಿಡ್ತದೆ, ಅಷ್ಟು ಪ್ರೀತಿ ತೋರಿಸ್ತಾರೆ. ನಮ್ಮ ಬಿಹಾರಲ್ಲಿ ಬಡವರು, ಬೆಂಗಳೂರಿಂದ ಬಂದವರಿಗಂತೂ ಆಶ್ಚರ್ಯ. ಸೊಲೊಮೋನ್ ಅಂಕಲ್ ಬಂದಿದ್ದರು, ಸುಂದರಯ್ಯ ಬಂದಿದ್ದರು, ಇನ್ನೊಬ್ಬರು ಪೀಟರ್ ಅಂತ ಅವರು ನಿಮಗೆ ಅಭಿಷೇಕ ಮಾಡಿದ್ರಲ್ಲ, ನೀವು ಇಲ್ಲಿ ಸರ್ಟಿಫಿಕೇಟ್ಸ್ ನಾವು ತೊಗೊಂಡಾಗ ಪೀಟರ್ ಅಂತ ಬಂದಿದ್ರು, ಮಳೆಯವರು ಅವರು ಬಂದಿದ್ದರು. ಅವ್ರು ಮೂವರಿಗೆ ಆಶ್ಚರ್ಯ ನಮ್ಮ ಸೇವೆಗಳು ನೋಡಿ. ಆಟೋಗಳಿಗೆ ಕುತ್ಕೊಂಡು ಆ ರೋಡು ಸರಿ ಇಲ್ಲ, ಹಳ್ಳಿಗಳು, ಗ್ರಾಮಗಳೆಲ್ಲ ಗ್ರಾಮಾಂತರ ಪ್ರದೇಶಗಳು, ಎಲ್ಲೋ ಒಳಗಳ್ಳಿ, ಮೇನ್ ರೋಡ್ ಎಲ್ಲೋ, ಊರೆಲ್ಲೋ ಹಳ್ಳಿಗಳು. ಈಗಲೂ ಕೂಡ ಕೆಲವು ಕಡೆ ಗುಡಿಸಲು ಮನೆಗಳೇ. ಅವು ಎಂಥ ಗುಡಿಸಲುಗಳು ಅಂದರೆ ಬಿದಿರು ಪಂಪ್ ಐತಲ್ಲ, ಆ ಪಂಪುಗಳಿಂದ ಕಟ್ಟಿರ್ತಾರೆ ಗೋಡೆ, ಅದಕ್ಕೆ ಮಣ್ಣು ಮೆತ್ತು ಬಿಟ್ಟಿರ್ತಾರೆ. ಇನ್ನು ಅವರಿಗೆ ಆಶ್ಚರ್ಯ, ಅವ್ರಿಗೆ ಎಷ್ಟು ಆಶ್ಚರ್ಯ ಆಗಿದೆ ಅಂದರೆ ಬೆಂಗಳೂರಿಂದ ಬಂದವ್ರಿಗೆ, ಏನಮ್ಮ ಇವರು ಒಂದು 50-100 ವರ್ಷ ಹಿಂದೆ ಇದ್ದಾರಮ್ಮ ನಮ್ಮ ಬೆಂಗಳೂರವ್ರಿಗಿಂತ ಅಂತಾರೆ. ಅಷ್ಟು ಹಿಂದುಳಿದವರ ಜನಾಂಗ ಅಂತ. ಇಲ್ಲಿ ನೀವು ಇಷ್ಟು ದೂರ ಇಲ್ಲಿ ಎಂತ ಬಂದರು, ಎಂಥ ಸೇವೆ ಮಾಡಿದ್ರು ಅಂತ ಆಶ್ಚರ್ಯ. ಬಡವರು ಮನೆಗಳು ಹೋಗಿ ಒಂದು ಕಡೆ ರಾತ್ರಿ ಹೋಗಿವಿ, ಕರೆಂಟ್ ಹೋಗಿದ್ದು, ಹತ್ತಲು ಸೆಕೆ, ಏನು ಅವಸ್ಥೆ. ದೇವರು ಮತ್ತು ಹಂಗೆ ನಡೆಸಿದ. ಇಲ್ಲಿ ಚೆನ್ನಾಗಾಯಿತು, ಸಂತೋಷ. ಪ್ರಯಾಣಗಳಂತೂ ಹೋಗುವಾಗ ಒಂದು ರೀತಿ ಪ್ರಯಾಸ, ಬರುವಾಗ ಒಂದು ರೀತಿ ಪ್ರಯಾಸ. ಆ ಬಿಹಾರ್ ಸ್ಟೇಷನಲ್ಲಿ ನಾವು ಇದ್ದಾಗ, ನಾವು ಹೋಗೋದು ಸೀತಾಮಡಿಗೂ, ಆ ಊರಿಂದ ಮತ್ತೆ ನಾವು ದಾಣಾಪುರಕ್ಕೆ ಬರಬೇಕು. ದಾಣಾಪುರಿಂದ ಪಾಟ್ನಾ ರೈಲ್ವೆ ಸ್ಟೇಷನ್, ಪಾಟ್ನಾ ರೈಲ್ವೆ ಸ್ಟೇಷನ್ ಬಂದು ದಾಣಾಪುರಕ್ಕೆ ಹೋಗ್ಬೇಕು. ಆಟೋ ಏನು ಹೇಳಿ, ಬಸ್ಸಿಗೆ ಅಂತ ಹೋಗಿ ನಾವು ಆಟೋಗಳು ಅಲ್ಲಿಂದ ಬಂದಾಗ ಬರೋ ದಿನ ಟ್ಯಾಕ್ಸಿನೇ ಮಾಡ್ಕೊಂಡು ಬಂದ್ಬಿಟ್ಟು ಲೇಟ್ ಆಗ್ತಿದೆ ಅಂತ. 5 ಪ್ಲಾಟ್ಫಾರ್ಮ್ ಅಲ್ಲ, ಎಷ್ಟಿದಾವೆ ಗೊತ್ತಿಲ್ಲ ಪ್ಲಾಟ್ಫಾರ್ಮ್ಗಳು. ನಮ್ಮ ಟ್ರೈನ್ 5ನೇ ಪ್ಲಾಟ್ಫಾರ್ಮ್ ಬರ್ತದೆ ಅಂತ ಹೇಳಿದ್ರು. ಸರಿ ಅಂತ ನಾವು ಲಗೇಜ್ಗಳೆಲ್ಲ ತಗೊಂಡು ಪಾಪ ನಮ್ಮ ಟ್ಯಾಕ್ಸಿ ಬಿಡೋಕ್ಕೆ ಬಂದವನು, ಟ್ಯಾಕ್ಸಿ ಡ್ರೈವರ್ ಅಯ್ಯಪ್ಪ, ಓನರ್ ಅಂತಾನೆ ಡ್ರೈವರ್ ಅಂತಾನೆ, ಅಯ್ಯಪ್ಪನೇ ಬಂದು ನಮ್ಮ ಲಗೇಜ್ಗಳೆಲ್ಲ ಸುಟ್ಕೇಸ್ಗಳು ಬ್ಯಾಗ್ಗಳು ಎತ್ತಿಟ್ಟು 5ನೇ ಪ್ಲಾಟ್ಫಾರ್ಮ್ ಇಟ್ಟು ಹೋದ. ಅಯ್ಯಪ್ಪ ಹೋದ ಮೇಲೆ ಮತ್ತೆ ಪ್ರಕಟಣೆ ಮಾಡಿದ್ರೆ 3ನೇ ಪ್ಲಾಟ್ಫಾರ್ಮ್ ಅಂತ. ಮತ್ತೆ ಎಷ್ಟೊಂದು ಮೇಲೆ ಅಲ್ಲಿ ಲಿಫ್ಟ್ ಇಲ್ಲ, ಎಸ್ಕಲೇಟರ್ ಇಲ್ಲ, ಎಂಥದಿಲ್ಲ, ಏನಿದ್ರು ಮೆಟ್ಲು ಇರ್ಬೇಕು, ಇಳಿಬೇಕು, ಅಷ್ಟೊಂದು ಮೆಟ್ಲುಗಳು. ಮತ್ತೆ ಇದೇನಪ್ಪ ಅಂದ ಮತ್ತೆ ಅಲ್ಲಿ ಯಾರೋ ಬಿಹಾರದ್ರು, ಬೆಂಗಳೂರು ಅವನಂತ ನಮ್ಗೆ ಸ್ವಲ್ಪ ಸಹಾಯ ಮಾಡೋದಪ್ಪ. ಆ ಹುಡುಗಿ ನಮ್ಗೆ ಲಗೇಜ್ ತಗೊಂಡು ಮೆಟ್ಲು ಏರಿ 3ನೇ ಪ್ಲಾಟ್ಫಾರ್ಮ್ ಹೋದೆವು. ನಾವು 3ನೇ ಪ್ಲಾಟ್ಫಾರ್ಮಲ್ಲಿ ಕೂತಿದ್ದೀವಿ, ಮತ್ತೆ 5ನೇ ಪ್ಲಾಟ್ಫಾರ್ಮ್ ಬರ್ತದೆ. ಇದೇನು ನಮ್ಮ ಕತೆ, ಅಷ್ಟು ಲಗೇಜ್ಗಳು ಕೂಡ ಹುಡುಗರು ತಂದು ಕೊಡ್ತೇವೆ. ನಾವು ಏನು ಹೇಳಿ ನನ್ನ ಅವಸ್ಥೆ, ಇವ್ರು ನಮ್ಗೆ ಆಯಾಸ ಆಗುತ್ತೆ. ನನಗೆ ಅಪ್ಪ ಯಸಪ್ಪ ನೀನು ಹಾರ್ಟ್ ಪೇಷಂಟು, ಮೆಟ್ಲು ಏನು ಇಳಬಾರ್ದು ಜಾಸ್ತಿ, ಹಾಕಿ ತೊಂದರೆ ಆಗುತ್ತೆ. ಮತ್ತೆ ಒಂದ್ಸಲ ಏನು ಹೇಳಿದ್ವಿ, ಮತ್ತೆ ಒಂದ್ಸಲ ಏನು ಹೇಳಿದ್ವಿ, ಮತ್ತೆ 3ನೇ ಸಲ. ಇದೇನಪ್ಪ ಅಂದ್ರೆ ಸರಿ ನೋಡೋಣ ಕೂಡ ಪ್ರಕಟಣೆ ಮಾಡಿಲ್ಲ. ಇದು ಬೇರಿಸ್ ಮೈ ಟ್ರೈನ್ ಆ್ಯಪಲ್ಲಿ ಮೊಬೈಲಲ್ಲಿ ತೋರಿಸ್ತಾ ಇದೆ, ಮತ್ತೆ 5ನೇ ಪ್ಲಾಟ್ಫಾರ್ಮ್ ಅಂತ. ಹೌದು ಅಲ್ಲೂ ನೋಡೋಣ, ಪ್ರಕಟಣೆ ಮಾಡ್ತಾರಲ್ಲ, ಅನೌನ್ಸ್ ಮಾಡಿದಾಗ ಹೋದ್ರೆ ಆಯ್ತು. ನಾವು ಹಂಗೇನು ನಿಂತ್ಕೊಂಡು ಅಲ್ಲೇ ಅನೌನ್ಸೇ ಮಾಡಿಲ್ಲಮ್ಮ. 5ನೇ ಪ್ಲಾಟ್ಫಾರ್ಮ್ ಬಂದು ನಿಂತ್ಬಿಟ್ಟೈತೆ ಟ್ರೈನು, ಗೊತ್ತಾಗಿಲ್ಲ ನಮ್ಗೆ 5ನೇ ಪ್ಲಾಟ್ಫಾರ್ಮ್ ಟ್ರೈನ್ ಬಂದು ನಿಂತಿರೋದು. ಆಮೇಲೆ ಕೆಲವರೆಲ್ಲ ಸರ ಗಡಿಬಿಟ್ಟು ಮಾಡ್ಕೊಂಡು ಹೋಗಿ ಏನಂದ್ರೆ ಟ್ರೈನ್ ಬಂದೈತೆ. ಅಯ್ಯೋ ದೇವ್ರು, ಇದೇನು ನಮ್ಮ ಅವಸ್ಥೆ. ಮತ್ತೆ ಹುಡುಗರು ಪಾಪ ತಗೊಂಡ್ಬರೋ ಲಗೇಜ್ ಪಾಪ ಅವ್ರು ತಗೊಂಡ್ಬಂದ್ರು. ನಾವು ಲಗೇಜಿಂದ ನಾವಿಬ್ಬರು ಇಳಿ ಅಷ್ಟಿಗೆ ಇವಾಗ ಆಯಾಸ ಆಗ್ತದೆ. ನನಗೆ ಒಂಥರ ಟೆನ್ಷನ್ ಆಗ್ತದೆ. ಅಪ್ಪ ಸ್ವಲ್ಪ ನೀನೇ ಕಾಪಾಡೋದು, ಏನಾದ್ರು ಹೆಚ್ಕೊಂಡು ಹೋಗಿ ಏನು ಮಾಡೋಣ ಮಗಳೇ, ಹಾರ್ಟ್ ಪ್ರಾಬ್ಲಮ್ ಏನನ್ನು, ಅಪ್ಪ ನೀನೇ ಕಾಪಾಡಪ್ಪ ಸ್ವಾಮಿ. ಒಂದೊಂದೇ ಮಾಡಬೇಕು, ಹೀಗೆ ಆಯಾಸ ಪಟ್ಟು ನಮಗೂ ಅದೇ ಅವಸ್ಥೆ, ಇವರು ಏನು ಹೇಳಿದ್ರು ಅಮ್ಮ, ಹೇಳಿದ್ವಿ ಪಾಪ. ಆ ಹುಡುಗರದು ಎಲ್ಲೋ ಇತ್ತು B3 ಅವ್ರದ್ದು, ನಮ್ಮದು B12. ಅವು ಪಾಪ ಬಂದು ನಮಗೆ B12 ನಮ್ಮ ಬೋಗಿನಾಗ ಏರಿಸಿ
ಲಗೇಜ್ ಕೊಟ್ಟು ಆ ಮಕ್ಕಳಿಬ್ಬರು ಏನೋ ಅಷ್ಟು ನೆನೆಸ್ಕೊಂಡು ಪಾಪ ಅದೇ ನಮ್ಮ ದೇವದೂತರು ನಮಗೆ ಕಾಪಾಡ್ತಾರಂತೆ. ನಮ್ಮ ಪ್ರಯಾಣಗಳಲ್ಲಿ 90ನೇ ಕೀರ್ತನೆ ಮಕ್ಕಳು ನಿಜವಾಗ್ಲೂ ನೋಡಮ್ಮ ಕೀರ್ತನೆ ಆ ದೇವದೂತರಂಗೆ ಆ ಮಕ್ಕಳು ನಾವು ಏರಿದೀವಮ್ಮ ಮಕ್ಕಳು ಲಗೇಜ್ ತಂದು ಕೊಟ್ಟು ನಾವು ಏರಿ ಕುಂತೀವಿ, ಟ್ರೈನ್ ಕಲಿತು ಸ್ವಲ್ಪ ಹೆಚ್ಚು ಮಾಡಿದ್ರೆ ಟ್ರೈನ್ ಹೋದ್ರೆ ಮತ್ತೆ ನಮ್ದು ಏನು ಅವಸ್ಥೆ, ದೂರ ಪ್ರಯಾಣ ಟಿಕೆಟ್ಗಳು ಸಿಗಲ್ಲ, ರಿಸರ್ವೇಷನ್ಗಳು. ಆ ರೀತಿ ದೇವರು ಕಾಪಾಡೋದಮ್ಮ. ಅದು ದೀಕ್ಷಾ ಸ್ನಾನ ಕಾರ್ಯಕ್ರಮದಲ್ಲೂ ಅಷ್ಟೇ ಯಾವ ತೊಂದರೆ ಆಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ತೊಂದರೆಗಳು ಭಾಳ ಆಗ್ತಾಯಿದೆ. ಕ್ರೈಸ್ತರಿಗೆ, ಸೇವೆಗೆ, ಸಭೆಗಳಿಗೆ, ದೀಕ್ಷಾ ಸ್ನಾನ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಅಡ್ಡಿ ಉಂಟಾಗ್ತದೆ. ಆದರೆ ಸ್ವಲ್ಪ ನಮ್ಮ ಆಮೇಲೆ ಗುಂಪೆಯಲ್ಲಿ ನಮ್ಮ ಏಜೆಂಟ್ ಸಭೆಗಳು, ಸೇವೆಗಳು ಎಲ್ಲಿದೆಯೋ ಆ ಅಡ್ಡಿ ಆಗ್ತದೆ. ದೇವರಿಗೆ ಕೋಟಿ ಸ್ತೋತ್ರ. ದೀಕ್ಷಾ ಸ್ನಾನವೂ ಚೆನ್ನಾಗಾಯಿತು. ಬಂದು ನಮ್ಮ ಪ್ರಯಾಣಗಳು ಮತ್ತು ಅಯ್ಯವ್ರ ಅವ್ರದ್ದೊಂದು ನಮ್ಮದು ಈ ಸಾಕ್ಷಾತ್ ಇವರು ಸುಂದರ ಅವರು ಫ್ಲೈಟಲ್ಲಿ ಪಾಟ್ನಾಗೆ ಬಂದು ಇಳಿದಾರೆ. ಪಾಟ್ನಾದಿಂದ ನಮ್ಮ ಸೀತಾಮಡಿಗೆ ಬರಬೇಕು. ಅಲ್ಲಿಗೆ ಲೇಟ್ ಆಗ್ಬಿಟ್ಟತ್ತೆ ಇವರು ಬರೋದು. ಬಸ್ಸಿಗೆ ಬರ್ತೀವಿ ಅಂತ ಬಸ್ ಏರ್ಯಾರ. ಬಸ್ಸಿಗೆ ಬಂದು ಸೀತಾಮಡಿ 12 ಗಂಟೆ ರಾತ್ರಿ. ನಾವು ಅವ್ರದ್ದು ಕಾಯ್ಕೊಂಡು ಇವರು ಟಯರ್ಡಾಗಿ ಬಂದು ನಾನು ಫೋನ್ ಮಾಡ್ತೀನಿ, ಇಷ್ಟಾಗಿ ಬರ್ತಿದ್ರು ಎಲ್ಲೋ ಏನೇ ನಾನು ಮತ್ತೆ ಅರ್ಧ ಗಂಟೆ ಹೊತ್ತು ಫೋನ್ ಮಾಡ್ತಾನೆ ಎಲ್ಲಿಂದ ಬರ್ತಾ ಇಲ್ಲ. ಬಂದರು ಇಳಿದವರು ಒಂದು ಬ್ಯಾಗ್ ಬಸ್ನಾಗೆ ಬಿಟ್ಟು ಇಳಿದ್ಬಿಟ್ಟ. ಇಳಿದ ಮೇಲೆ ನೋಡ್ಕೊಂಡ್ರೆ ಬಸ್ ಮುಂದಕ್ಕೆ ಹೋಗೈತೆ, ನೋಡಿದ್ರೆ ಬಸ್ ಇಲ್ಲ, ಬ್ಯಾಗ್ ಇಲ್ಲ. ಮತ್ತೆ ನಮ್ಮ ಅಲ್ಲಿ ಜಿತೇಂದ್ರ ನಮ್ಮ ಪಾಸ್ಟರ್ ಏನಪ್ಪ ಹಿಂಗಾಗಿದ್ರು, ಅದು ಬಸ್ ಇದ್ದ ಕಡೆ ಹೋಗ್ತದೆ ಹೋಗ್ರಿ ಅಂದರೆ ಮತ್ತೆ ತಕ್ಷಣ ಹೋಗ್ಕೊಂಡು ಹೋಗಿ ದೇವ್ರ ಕೃಪೆಯಲ್ಲಿ ಅವ್ರ ಬ್ಯಾಗ್ ಸಿಕ್ತು, ಮತ್ತೆ ಬ್ಯಾಗ್ ತಗೊಂಡು ಬಂದರು. ಈ ಥರ ಎಷ್ಟು ಅಡ್ಡಿ ಆತಂಕಗಳು ಇದ್ದರೂ ಕೂಡ ದೇವರು ನಮ್ಮ ಜೊತೆ ಕಾಯ್ದು ಕಾಪಾಡ ಸುರಕ್ಷಿತವಾಗಿ ಹೋಗಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ದೇವರಿಗೆ ಸ್ತೋತ್ರ. ಅದಕ್ಕೆ ದೇವರ ವಾಕ್ಯ ಬಂದಿದೆ. 1 ಪೇತ್ರ 3ನೇ ಅಧ್ಯಾಯ 12ನೇ ವಾಕ್ಯ ಹೋದರೆ 1 ಪೇತ್ರ 3ನೇ ಅಧ್ಯಾಯ 12ನೇ ವಾಕ್ಯ ಸೇವಕರಿಗೂ ವಿಶ್ವಾಸಗಳಿಗೂ ಎಲ್ಲರೂ ಸಂಬಂಧಪಟ್ಟಂತೆ. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕೆಡುಕರಿಗೂ ಕರ್ತನು ಕೋಪದ ಮುಖವುಳ್ಳವರಾಗಿರುತ್ತಾನೆ. ಕೆಲವು ಸಲ 1 ಪೇತ್ರ 3వ అధ్యాయం 12వ వచనం. ప్రభువు కన్నులు నీతిమంతుల మీదను ఆయన చెవులు వారి ప్రార్థనల వైపులను ఉన్నవి గాని ప్రభువు ముఖము కీడు చేయవారికి విరోధముగా ఉన్నది. ದೇವರ ಕಣ್ಣುಗಳು, ಆತನ ದೃಷ್ಟಿ ಯಾರ ಮೇಲಿದೆ? ನೀತಿವಂತರ ಮೇಲೆ. ಪ್ರತಿದಿನ ಪ್ರತಿಕ್ಷಣ ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲಿರುವಂಥ ತಂದೆಯಾದ ದೇವರ ದೃಷ್ಟಿ ಭೂಲೋಕದಲ್ಲಿರುವ ಜನರ ಮೇಲೆ ಇರ್ತದೆ. ಅದರಲ್ಲೂ ಪ್ರತ್ಯೇಕವಾಗಿ ನಾವು ನೋಡುವಾಗ ನೀತಿವಂತರನ್ನು ಆತ ನೋಡ್ತಾನೆ, ಕಟಾಕ್ಷಿಸುತ್ತಾನೆ ಅಂತ ಕನ್ನಡದಲ್ಲಿ ಹೇಳ್ತದೆ. ತೆಲುಗಿನಲ್ಲಿ తెలుగులో ప్రభువు కన్నులు నీతిమంతుల మీదను ನಮ್ಮನ್ನ ಆಶೀರ್ವದಿಸ್ತಾನೆ, ಕೃಪೆ ತೋರಿಸ್ತಾನೆ. ಯಾರಿಗೆ? ನೀತಿವಂತರು ಯಾರು? ಯೇಸಪ್ಪನ ನಂಬಿದವರು, ನಂಬಿ ದೀಕ್ಷಾ ಸ್ನಾನ ಹೊಂದಿದವರು, ಆತನ ವಾಕ್ಯದ ಪ್ರಕಾರ ನಡೆದುಕೊಳ್ಳುವರು. ಅವರು ನೀತಿವಂತರು, ಎಲ್ಲರಲ್ಲ. ಯೇಸ್ವಾಮಿ ನಂಬಿದವರು ಕೂಡ ಎಲ್ಲರೂ ನೀತಿವಂತರಲ್ಲ. ಎಲ್ಲ ಪಾಸ್ಟರ್ಗಳು ನೀತಿವಂತರಲ್ಲ. ಎಲ್ಲ ಸುವಾರ್ತೆ ಸಾರುವವರು ನೀತಿವಂತರಲ್ಲ. ಎಲ್ಲ ಪ್ರವಾದಿಗಳು ಪ್ರವಾದನೆ ಹೇಳುವವರು ನೀತಿವಂತರಲ್ಲ. ಯಾರು ಆತನ ವಾಕ್ಯದ ಪ್ರಕಾರ ನಡ್ಕೊಳ್ತಾರೋ ಅವರು ಮಾತ್ರ ಅವರ ಮೇಲೆ ದೇವರ ದೃಷ್ಟಿ ಇರ್ತದಂತೆ. ಆ ದೃಷ್ಟಿ ಯಾವ ರೀತಿ ಇರ್ತದೆ ಅಂದರೆ ನಿನ್ನನ್ನು ಕೆಡುಕಿನಿಂದ ತಪ್ಪಿಸಿ ಕಾಯ್ದು ಕಾಪಾಡ್ತದೆ. ಆ ರೀತಿಯಲ್ಲಿ ದೇವರ ದೃಷ್ಟಿ ನಮ್ಮ ಮೇಲೆ ಇರ್ತದೆ. ಆಗ ದೇವರ ದೃಷ್ಟಿ ನಮ್ಮ ಮಕ್ಕಳ ಮೇಲೆ ಸದಾ ಕಾಲ ಇರ್ತದೆ. ಆಮೇಲೆ ಆತ ಕಿವಿಗಳು, ಆ ಕಿವಿಗಳು ಏನು ಮಾಡ್ತವೆ? ದೇವರ ಕಿವಿಗಳು ಏನಮ್ಮ ಹೋದಮ್ಮ? ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ವಿಜ್ಞಾಪನೆಗಳಿಗೆ ನಾವು ಮಾಡುವ ಪ್ರತಿ ಪ್ರಾರ್ಥನೆಗಳು, ಪ್ರತಿ ವಿಜ್ಞಾಪನೆಗಳು ದೇವರು ಕೇಳಿಸಿಕೊಳ್ತಾನೆ. ಈಗ ಕೇಳಿಸಿಕೊಳ್ಳೋದ್ರಲ್ಲಿ ಕೂಡ ಬಹಳ ಥರ ಇದೆ. ಎಲ್ಲೋ ಆಲೋಚನೆ ಮಾಡ್ಕೊಂತ ಏನೋ ನಾವು ಹೇಳೋದು ಕೇಳ್ತೀವಿ, ಆಮೇಲೆ ಏನು ಹೇಳಿದ್ವಿ ಅಂದರೆ ಹೇಳೋದು. ಸ್ಕೂಲಲ್ಲಿ ಮಕ್ಕಳು ಕೂತಿರ್ತಾರೆ, ಕ್ಲಾಸಲ್ಲಿ ಟೀಚರ್ ಪಾಠ ಮಾಡ್ತಿರ್ತಾರೆ. ಪಾಠ ಮಾಡೋದ್ರಲ್ಲಿ ಎಲ್ಲ ಮಕ್ಕಳು ಲಕ್ಷ ಕೊಟ್ಟು ಕೇಳಲ್ಲ. ಸಭೆಯಲ್ಲಿ ಎಲ್ಲ ವಿಶ್ವಾಸಿಗಳು
ವಾಕ್ಯ ಲಕ್ಷ್ಯ ಕೊಟ್ಟು ಕೇಳಲ್ಲ. ನಾವು ಹೇಳೋ ಮಾತಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ಕೆ ಬರಲ್ಲ. ಯಾಕೆಂದ್ರೆ ನೇರವಾಗಿ ಅಲ್ಲಿ ಕೇಳಿಲ್ಲ, ಅವರು ಪೂರ್ತಿ ಏನು ಹೇಳ್ತೇವೆ ಧ್ಯಾನ ಅಲ್ಲಿಲ್ಲ ಅಲ್ವಾ. ಹಾಗೆ ದೇವರು ಕೂಡ ಎಲ್ಲರ ಪ್ರಾರ್ಥನೆ, ಎಲ್ಲರ ಮೊರೆ ಕೇಳಲ್ಲ. ನೀತಿವಂತರ ಪ್ರಾರ್ಥನೆಗಳನ್ನ ಆತನು ಕೇಳುತ್ತಾನೆ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾನೆ. ಮತ್ತೆ ಸದುತ್ತರ ದಯಪಾಲಿಸುವಾತ ನಮ್ಮ ದೇವರು ಅಲ್ವಾ. ನಾನು ನಿಮ್ಗೆ ಎಷ್ಟೋ ಸಲ ಹೇಳಿ, ನಿಮ್ಗೆ ಶಾಲೆ ಕಾಲೇಜ್ ಹೋದ ಮಕ್ಕಳು ಪರೀಕ್ಷೆ ಬರೀತಾರೆ. ಕೆಲವು ಮಕ್ಕಳು ಪೇಜ್ ಗಟ್ಟಲೆ ಬರೆದಿರ್ತಾರೆ, ರಿಸಲ್ಟ್ ಬಂದರೆ ಫೇಲ್ ಆಗಿರ್ತಾರೆ. ಅವಾಗ ಅವ್ರೇನಂತಾರೆ, ಟೀಚರ್ಗಳನ್ನೇ ಬೈತಾರೆ, ಹುಡುಗರು ನಾನು ಅಷ್ಟು ಬರ್ದಿನಿ, ನನಗೆ ಮಾರ್ಕ್ಸ್ ಕೊಟ್ಟಿಲ್ಲ, ನನ್ನ ಫೇಲ್ ಮಾಡಿಬಿಟ್ಟಾರೆ. ಬರ್ದಿಯಪ್ಪ, ನೀನು ಪೇಜ್ ಗಟ್ಟಲೆ ಬರ್ದಿ, ಅದ್ರ ಸರಿಯಾದ ಉತ್ತರ ಇಲ್ಲಲ್ಲ. ನೀನು ಇಷ್ಟ ಬಂದದ್ದು ಬರೆದ್ರೆ, ಕೆಲವು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ನಾನು ಅನುಭವಿಸಿದಲ್ಲ, ನೋಡಿದಲ್ಲ, ಸಿನಿಮಾ ಹಾಡುಗಳು ಬರೀತಾರೆ, ಸಿನಿಮಾ ಸ್ಟೋರಿ ಬರೀತಾರೆ, ಅವ್ರು ಇಷ್ಟ ಬಂದದ್ದು ಬರೆದಿರ್ತಾರೆ, ಪೇಜ್ ಗಟ್ಟಲೆ ಬರೆದೋಗಿರ್ತಾರೆ. ಅದಕ್ಕೆ ನಾವು ಮಾರ್ಕ್ಸ್ ಕೊಡೋಕ್ಕಾಗ್ತದ? ಕೊಡ್ದಾಕ್ತೀವಿ, 0 ಕೊಡ್ತೀವಿ. ಇನ್ನು ಫೇಲ್ ಆಗೋದೇ ಗ್ಯಾರಂಟಿ. ಹುಡುಗರು ಪಾಸ್ ಹೆಂಗೆ ಆಗ್ತಾರೆ? ನನ್ನ ಫೇಲ್ ಮಾಡಿಬಿಟ್ಟಾರೆ ಅಂತ ನಮ್ಮ ಮೇಲೆ ಹೇಳ್ಕೊಳ್ತಿರುತ್ತೆ, ಟೀಚರ್ಗಳ ಮೇಲೆ ಮಕ್ಕಳು. ನಾನು ಅಷ್ಟು ಬರೆದ್ರು ಕೂಡ ನನಗೆ ಮಾರ್ಕ್ಸ್ ಕೊಡ್ತಿಲ್ಲ, ಫೇಲ್ ಮಾಡ್ದ. ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಿಲ್ಲ. ಯಾಕೆ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ? ನೀನು ನೀತಿವಂತನಾಗಿಲ್ಲ. ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ, ನಿನ್ನ ಪ್ರಾರ್ಥನೆಗೆ ದೇವರು ಕಿವಿ ಕೊಡ್ತಾ ಇಲ್ಲ, ನಿನ್ನ ಪ್ರಾರ್ಥನೆಗೆ ಕಿವಿನೇ ಕೊಟ್ಟಿಲ್ಲ, ಕೇಳಿಸ್ತಾ ಇಲ್ಲ ಅಂದ್ಮೇಲೆ ಉತ್ತರ ಕೊಡ್ತದೆ ಅಲ್ವಾ. ಪ್ರಾರ್ಥನೆ ಕೇಳಿಸ್ಕೊಂಡ್ರೆ ತಾನೇ ಅದಕ್ಕೆ ಸರಿಯಾದ ಉತ್ತರ ಸಿಗೋದು ನಿಮಗೆ. ಅದಕ್ಕೆ ಹೇಳ್ತಾ ಇದ್ದಾನೆ, ನೀತಿವಂತರ ಮೇಲೆ ಆತನ ದೃಷ್ಟಿ ಇರ್ತದೆ, ನೀತಿವಂತರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಆತನು ಕೇಳ್ತಾನೆ, ಅದಕ್ಕೆ ತಕ್ಕ ಉತ್ತರ ಕೊಡ್ತಾನೆ. ಈಗ ನಮ್ಮ ಏಜಿಮಲ್ಲಿ ಶಾಂತಿದೆ ನಾನು ಹೇಳೋದು ಉದಾಹರಣೆ. ಎಲ್ಲ ನಾವು ಹೋದ್ರೆ ಬಂದರೆ ಶಾಂತಿ ದೇವರ ಮೇಲೆ ನಂಬಿಕೆ, ಪ್ರೀತಿ, ಕೃಷ್ಣನ ಮೇಲೆ ಪ್ರೀತಿ, ನಮ್ಮ ಸೇವಕರ ಮೇಲೆ ಪ್ರೀತಿ, ಅಪ್ಪಾಜಿ ಅಮ್ಮ ಅಂದರೆ ಭಾಳ ಪ್ರೀತಿ ಅವರಿಗೆ. ಅದಿನ್ನೂ ಸಣ್ಣದಿರ್ತದೆ, ಸಾಧ್ಯ ಪ್ರತಿ ವಾರ ಏನೋ ಒಂದು ಸಾಕ್ಷಿ ಹೇಳೋಳು ಅವಳು. ಮದುವೆ ಆಗೋಕ್ಕೆ ಮುಂಚೆ, ಮದುವೆ ಆದಮೇಲೆ ಕೂಡ ಬಂದು ಹೇಳ್ತಂತೆ. ಇವಾಗ ತಿಂಗಳಿಗೆ ಹೆಚ್ಚು ಕಡಿಮೆ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಒಳ್ಳೆ ಸಾಕ್ಷಿ ಮಗಳು. ಒಂದ್ಸಲ ಸಾಕ್ಷಿ ಹೇಳಿದಮ್ಮ, ನೀವು ನೆನಪೈತೆ ಇಲ್ಲ ಗೊತ್ತಿಲ್ಲ, ನಾನು ಪ್ರಾರ್ಥನೆ ಮಾಡಿಸ್ಕೊಂಡೆ, ಆದರೆ ನನಗೆ ಬೇಷ ಆಗಿಲ್ಲ. ಅಮ್ಮಾಜಿ ಪ್ರಾರ್ಥನೆ ಮಾಡಿದ್ಲು, ಬೇಷ ಆಗಿದೆ. ಸಾಕ್ಷಿ ಹೇಳಲ್ಲ ಮತ್ತೆ ಮಾರೇಶ ಎಲ್ಲ ಸೇರಿ ಮಾಡಿದ್ರು, ಬೇಸಾಗಿಲ್ಲ. ಅಮ್ಮಾಜಿ ಮಾಡಿದ್ರು, ಅವಾಗೆ ಬೇಸ. ನನ್ನ ಹೆಸರುಗಳಿಗೆ ಹೇಳಿಲ್ಲ, ಹೇಳುದು ವರ್ಷ ಅವರೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ರು, ಬೇಷ ಆಗಿಲ್ಲ. ಅಮ್ಮಾಜಿ ಪ್ರಾರ್ಥನೆ ಮಾಡಿದ್ರು, ನನಗೆ ಬೇಷ. ಇವತ್ತು ಒಂದು ಸಾಕ್ಷಿ. ಡೆಲಿವರಿಗೆ ಹೋಗ್ಯಾಳ, ಮೊನ್ನೆ ಹೋಗ್ಯಾಳಪ್ಪ, 3 ದಿನ ಮುಂಚೆ ಹೋಗೋ. ನಾವೆಲ್ಲಿದ್ದೀವಿ? ಶುಕ್ರವಾರ ಅಲ್ಲ, ಬಿಜಾಪುರದಿದ್ದೀವಿ. ನಾನು ಪ್ರಯಾಣದಲ್ಲೂ ಬಿಜಾಪುರದಲ್ಲಿದ್ದೀವಮ್ಮ. ಫೋನ್ ಬಂತವನಿಗೆ. ಫೋನ್ ಬಂದಾಗ ಯಾರು ಹೊಸ ನಂಬರ್, ಅದು 2-3 ಸಲ ಹೊಡ್ಕೊಂಡು ಸ್ಟಾರ್ಟಿಗೆ ಎತ್ತಿಲ್ಲ ನಾನು. ಅನ್ನೊಂದು ನಂಬರ್ ಬೇಗ ಎತ್ತಲ್ಲ ನಾವು, ಯಾರು ಗೊತ್ತಾಗಿರೋ ನಾವೆಲ್ಲ ಇರ್ತೀವಿ. 2-3 ಸಲ ಬಂತಲ್ಲ, ಏನೋ ಮತ್ತೆ ಯಾರು ನಮ್ಮೂರು ಯಾರು ನಿಲ್ಬೋದು ಏನೋ ಅಂತ ಎತ್ತಿದ್ರೆ ಅವಳ ಶಾಂತಿ. ಏನೋ ಮಗಳಿಗೆ ಯಾರೇ ನಂಬರ್ ಇದು ಅಂತ. ಅಮ್ಮ ಇದು ಅಪ್ಪಂದು ಇನ್ನೊಂದು ನಂಬರ್ ಅಮ್ಮ ಅಂತ. ಹೌದೇನಮ್ಮ, ಏನಮ್ಮ ಆರಾಮಿದೆ ಅಮ್ಮ? ಕಲ್ಯಾಣದುರ್ಗ ಆಸ್ಪತ್ರೆಗೆ ಬಂದೀವಿ, ಮತ್ತು ಬೆಳಗ್ಗೆ ಬಂದೀವಮ್ಮ. ರಾತ್ರಿ ಬುಕ್ ಮಾಡಿ ಫೋನ್ ಅವರು, ನಾವಿಲ್ಲಿ ಕುಂತೀವಿ, ಬೆಡ್ ಇಲ್ಲಂತೆ, ಎಲ್ಲ ಫುಲ್ ಆಗಿರುತ್ತೆ, ಬೆಡ್ಗಳಿಲ್ಲಂತೆ, ಹೊರಗೆ ಕೂಡ್ಸಾರೆ. ಏನಂದ್ರಮ್ಮ ಡಾಕ್ಟ್ರು? ಏನೆಲ್ಲ ಕೂಡ್ತೀನಿ, ಏನು ಹೇಳಿಲ್ಲ, ಏನು ಹೇಳೋ ಹೋಗ್ತಾರೆ. ಡೆಲಿವರಿಗೆ ಹೋಗ್ಯಾವ. ಹೌದೇನಮ್ಮ, ಆಯ್ತು ಹೇಳಮ್ಮ, ಪ್ರಾರ್ಥನೆ ಮಾಡೋಣ, ಪ್ರೇಯರ್ ಮಾಡಮ್ಮ, ಡೆಲಿವರಿ ಪ್ರಾರ್ಥನೆ ಮಾಡೋದು. ದೇವರ ಕಾಪಾಡೋದು, ಇನ್ನು ಸಾಕ್ಷಿಗಳು ಸುಲಭವಾಗಿರಿಗಾಗಿ ತಾಯಿ ಕ್ಷೇಮವಾಗಿ ಯಾವಾಗ ಮಾಡೋದು, ಪ್ರೇಯರ್ ಮಾಡೋದು. ನಾನು ಮಾಡಿದ್ರೆ ನಿನ್ನೆ ನಾವು ಅಲ್ಲಿ ಪ್ರಯಾಣದಲ್ಲಿ ನಾವು ಇನ್ನು ಬೆಳಿಗ್ಗೆ ಎದ್ದು ಬರ್ಬೇಕು ಮಗಳೇ. 5 ಗಂಟೆಗೆ ಅಲಾರಾಮ್ ಇಟ್ಟು ನಾನು 5 ಗಂಟೆಗೆ ಎದ್ದು ರೆಡಿಯಾಗಿ 5:30 ಮನೆ ಬರಬೇಕು. 6:30 ಟ್ರೈನು. ನಾವು ಹಳ್ಳಿ, ನಮ್ಮ ತಂಗಿಯವರೆಗೂ ಬಿಜಾಪುರದಿಂದ ಮತ್ತೆ 40-45 ಕಿಲೋಮೀಟರ್ ದೂರ ಹಳ್ಳಿ. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಕೆ ಮತ್ತೆ 1 ಗಂಟೆ ಬೇಕು ಪ್ರಯಾಣ. ಅದಕ್ಕೆ 5 ಗಂಟೆಗೆ 4 ಗಂಟೆಗೆ ಹೋಗೋಣ, 5 ಗಂಟೆ ಅಯ್ಯೋ ಅಷ್ಟು ಜಲ್ದಿ ಯಾಕಪ್ಪ ಹೋಗೋದು, 1 ತಾಸು ಸಾಕು, ಬೆಳಿಗ್ಗೆ ಹೋಗಿ ಖಾಲಿ ಇರ್ತದೆ, ಆರಾಮಾಗಿ ಹೋಗ್ಬೋದು ಅಂದರು ನಮ್ಮ ತಂಗಿಯವರು. ಆಯ್ತು ಮಾಡ್ತಿತ್ತು. 5 ಗಂಟೆಗೆ ಅಲಾರಾಮ್ ಇಟ್ಟು ನಾನು ಎದ್ದು ನಾವು ರೆಡಿ ಆಗ್ಬೇಕಂತ. 4 ಗಂಟೆಗೆ ನಾನು ಅಲಾರಾಮ ಹುಡುಕಂತ ಅಂದ್ಕೊಂಡ್ಬಿಡ್ತೀನಿ. ಸೌಂಡ್ ಅದು ಅಲಾರಾಮ ರಿಂಗ್ಟೋನ ಏನು ಗೊತ್ತಾಗಿಲ್ಲ. ನೋಡಿದ್ರೆ ಫೋನ್ ಎತ್ತುತ್ತೀನಿ, ಅಲಾರಾಮ್ ಅಲ್ಲ, ಇದು ಫೋನ್ ಬಂದ ದೇವ್ರದೇ ಶಾಂತಿದು. ಅವ್ರ ಅಪ್ಪಮ್ಮ ಫೋನ್ ಮಾಡಿ, ಏನಪ್ಪ? ಅಮ್ಮಾಜಿ, ಅಮ್ಮ ಪ್ರೇತಾಳಮ್ಮ.
ಹೇಳ್ದಮ್ಮ ಹೆರಿಗೆ ಆಯ್ತಮ್ಮ ಹೌದೇನಪ್ಪ ಮಗ ಏನ ಹೆಂಗಿದ್ರೆ ಶಾಂತಿ ಆರಾಮಿದೆ ಹೌದಮ್ಮ ಆರಾಮಿದಾರಮ್ಮ ಹೆರಿಗೆ ಆಯ್ತಮ್ಮ ಹೌದೇನಪ್ಪ ಏನು ಮಗ ಆಯ್ತು ಹೆಣ್ಣು ಮಗ ಆಯ್ತು ಆರಾಮಿದಾರೆ ತಾಯಿ ಮಗು ಆರಾಮಿದಾರೆ ಸಂತೋಷ ಆಯ್ತು ಪ್ರೇಯರ್ ಮಾಡಿದೆ ಮತ್ತೆ 4 ಗಂಟೆ ಬೆಳಗಿದ್ದು ಮತ್ತೆ ಪ್ರೇಯರ್ ಮಾಡಪ್ಪ ದೇವ್ರ ಸ್ತೋತ್ರ ಸರಿಯಾಗಿ ಹೆರಿಗಾಗಿರೋ ಸಂತೋಷ ತಾಯಿ ಪ್ರಾರ್ಥನೆ ಮಾಡಿ ಅವಾಗ ಮತ್ತೆ ರೆಡಿಯಾಗಿ ನಾವು ಪ್ರಯಾಣ ಬೆಳೆದಿದ್ದೆ ದೇವ್ರು ನಿಜವಾಗ್ಲು ಆಮೇಲೆ ಗೊತ್ತೇ ಅಲ್ಲಿ ಅಷ್ಟೇ ಆಯ್ತು ಮಾತು ಕಟ್ಟಾಯ್ತು ನೆಟ್ವರ್ಕ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ ಹೆರಿಗೆ ಹೆಂಗಾಯ್ತು ಏನು ಕೇಳೋಕ್ಕಾಗಿಲ್ಲ ನೀನು ಹೇಳಿದಲ್ಲ ಇವತ್ತು ನಾರ್ಮಲ್ ಡೆಲಿವರಿ ಆಗಿದೆ ಈ ಕಾಲದಾಗ ಯಾರಿಗೆ ನೋಡಿದ್ರು ಸಿಜರಿನ್ ಅನ್ನೋ ಕಾಲ ನಾರ್ಮಲ್ ಡೆಲಿವರಿ ಆಗಿ ತಾಯಿ ಮಗು ಆರಾಮಾಗಿದೆ ಎಷ್ಟು ಸಂತೋಷ ದೇವ್ರು ನಮ್ಗೆ ಏನಾರ ಹೇಳಿದ್ರಮ್ಮ ಆದ್ರೆ ದೇವರು ಏನಿಲ್ಲದಂತೆ ಸುರಕ್ಷಿತ ಮಾಡಿ ಆ ಮಗಳು ನಿಜವಾಗ್ಲೂ ಒಳ್ಳೆ ಸಾಕ್ಷಿ 18 ವರ್ಷಕ್ಕೆ ನೋಡಿ ದೇವರು ನಡೆಸ್ತಿದ್ದಾನೆ ಮತ್ತು ಚೆನ್ನಾಗಿರಲಿ ಕುಟುಂಬ ಆ ಮಗಳಿಗಾಗಿ ಆ ಪವನ ಗಂಡ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಹೀಗೆ ಮಕ್ಕಳೇ ಎಲ್ಲರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲ್ಲ ಎಲ್ಲ ಸಮಯನೂ ಕೊಡಲ್ಲ ನೀನು ನಿಜವಾಗಿಯೂ ನೀತಿವಂತರಾಗಿದ್ದು ನೀನು ಪ್ರಾರ್ಥನೆ ಮಾಡುವ ವಿಷಯ ಅಂಶ ಯಾರಿಗಾಗಿ ಮಾಡ್ತಾ ಇದ್ರು ಅದಕ್ಕೆ ಸರಿಯಾಗಿ ಉತ್ತರ ಸಿಕ್ಕಿದೆ ಅಂದರೆ ದೇವರು ನಮ್ಮ ಪ್ರಾರ್ಥನೆ ಮೊರೆಗಳನ್ನು ಕೇಳಿದ್ದಾನೆ ಕೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ತಾರೆ ನಾವು ಕೂಡ ಹಾಗೆ ನೀತಿವಂತರಾಗಿದ್ದರೆ ನಮ್ಮ ಪ್ರಾರ್ಥನೆಗಳು ಯಾಕೋ 5 ನಾವು ನೋಡುವಾಗ ಏನಿರ್ತದೆ ವಾಕ್ಯ ನೀತಿವಂತನ ಪ್ರಾರ್ಥನೆ ನಂಬಿಕೆಯನ್ನು ಮಾಡಿದ ಪ್ರಾರ್ಥನೆಯಲ್ಲಿ ರೋಗಿಗೆ ರಕ್ಷಣೆ ಅಷ್ಟೇ ಅಲ್ಲ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಲ್ಲಿ ಬಹುಬಲವಿದೆ ಅದು ಏರಿಯ ಬಗ್ಗೆ ಹೇಳಿದ್ದು ಅಲ್ಲ ಪ್ರಾರ್ಥನೆ ಮಾಡ್ತದೆ ಏನಾಯ್ತು 3.5 ವರ್ಷ ಮಳೆ ಬರಬೇಡ ಅಂದ್ರೆ ಬಂದಿಲ್ಲ ಮಳೆ ಬರಬೇಕು ಅಂದ್ರೆ ಬಂತು ಯಾಕೆ ಆತನು ನೀತಿವಂತನಾಗಿದ್ದ ದೇವರಿಗೆ ವಿಧೇಯನಾಗಿದ್ದ ದೇವರ ಮಾತು ಕೇಳುವವನಾಗಿದ್ದ ಅದಕ್ಕೆ ಆತನ ಪ್ರಾರ್ಥನೆಯನ್ನ ದೇವರು ಕೇಳಿದರು ಹಾಗೆ ನಾವು ಕೂಡ ಈಗ ನಾವು ಇರೋರೆಲ್ಲ ನಾವು ಸೇವಕರ ವಿಶ್ವಾಸಗಳನ್ನೆಲ್ಲ ನಾವು ಒಂದು ಮೆಟ್ಟು ಮೇಲಿದ್ದೀವಿ ಅಂದ ಮೇಲೆ ನಾವು ಎಷ್ಟು ನೀತಿವಂತರಾಗಿರಬೇಕು ಸರಿಯಾಗಿ ದೇವರ ವಾಕ್ಯ ನಾವು ಏನು ಹೇಳ್ತಾ ಇದ್ದೇವೋ ಆ ವಾಕ್ಯದ ಪ್ರಕಾರ ನಾವು ನಡೆಯುವವರಾಗಿರ್ಬೇಕು ನಾವೆಲ್ಲ ಈಗ ನಾವು ಸರಿಯಾಗಿದ್ರೇ ಕೇಳುವವರು ಕೇಳ್ತಾರೆ ಸರಿಯಾಗಿರ್ತಾರೆ ಈಗ ಕುರಿಗಳನ್ನು ಸರಿಯಾಗಿ ದಾರಿಯಲ್ಲಿ ಓಡಿಸ್ಕೊಂಡು ಹೋದ್ರೆ ಹೋಗ್ತಾವೆ ಕುರುಬನ ಎಕ್ಸಾಕ್ಟ್ ಮಾಡಿ ಎಲ್ಲ ಹೋಗ್ತಾವೆ ದಿಕ್ಕಿಗೊಂದು ಹೋಗ್ಬಿಡ್ತಾವೆ ಎಲ್ಲೆಲ್ಲ ಹೋಗ್ಬಿಡ್ತಾವೆ ಕಳೆದೇ ಹೋಗ್ಬಿಡ್ತಾವೆ ಚಂದ್ರ ಹೋಗ್ಬಿಡ್ತಾವೆ ಅಷ್ಟೇ ಹಾಗೆ ನಾವು ಕೂಡ ಕುರುಬರಾದವರು ನಾವು ಸೇವಕರ ಕುರುಬರಂತೆ ನಮ್ಮ ವಿಶ್ವಾಸಗಳ ಕುರಿಗಳಲ್ಲಿ ಅವರನ್ನು ಚೆನ್ನಾಗಿ ನಾವು ಹಿಡಿದಿಟ್ಕೋಬೇಕು ಯಾವ ರೀತಿಯಿಂದ ಪ್ರಾರ್ಥನೆಯಿಂದ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ನಮ್ಮ ಕುರಿಗಳಿಗಾಗಿ ಪ್ರಾರ್ಥಿಸಿದಾಗ ಕುರಿಗಳು ಚದರಿ ಹೋಗದಂತೆ ಹಾಗೆ ನೀತಿವಂತರಾಗಿದ್ದು ನಾವು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ಮೊರೆಗಳನ್ನು ದೇವರು ಕೇಳಿಸ್ಕೊಳ್ತಾನೆ ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿರುವಂಥ ತಂದೆಯಾದ ದೇವರು ನಮ್ಮ ಮಾತುಗಳ ಮೊರೆಗಳನ್ನು ಕೇಳಿ ವಿಜ್ಞಾಪನೆಗಳನ್ನು ಕೇಳಿ ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡ್ತಾನೆ ಮಕ್ಕಳು ನಾವು ಹಾಗೆ ನೀತಿವಂತರಾಗಿ ಸೇವಕರಾದ ತಪ್ಪಿತಕ್ಕಗಳು ನಾವೇನು ಮುಂದೆ ಹೋದಮ್ಮ 3ನೇ ಅಂಶ 2 ಅಂಶಗಳು ಒಂದು ದೇವರ ದೃಷ್ಟಿ ನಮ್ಮ ಮೇಲಿದೆ ದೇವರ ಕಿವಿಗಳು ನಮ್ಮ ಮೊರೆಗಳನ್ನು ಕೇಳ್ತಾ ಇದ್ದಾವೆ ಆಮೇಲೆ ನೋಡಿ ಮುಂದೆ ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಅಲ್ಲಮ್ಮ ಅದೇ ವಾಕ್ಯ 12ನೇ ವಾಕ್ಯನೇ ಕೆಡುಕರಿಗೂ ಕರ್ತನ ಕೋಪವು ಮುಖವುಳ್ಳವನಾಗಿರುತ್ತಾನೆ. ಕೆಡುಕರು ಯಾರು ಕೆಡುಕರು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದುಕೊಳ್ಳುವವರೇ ಕೆಡುಕರು ಕೆಟ್ಟವ್ರು ಯಾರು ದೇವರಿಗೆ ವಿರೋಧವಾಗಿರೋರೇ ದೇವರ ಮಾತಿಗೆ ವಿರುದ್ಧವಾಗಿ ದೇವರಿಗೆ ವಿರುದ್ಧವಾಗಿ ಯಾರು ನಡ್ಕೊಳ್ತಾರೋ ಅವ್ರು ಕೆಟ್ಟವರು ಅದಕ್ಕೆ ಅವ್ರಿಗೆ ಏನಾಗ್ತದೆ ಅವರಮ್ಮ ಕರ್ತನು ಕೋಪದ ಮುಖವುಳ್ಳವನಾಗಿರ್ತಾನೆ. ಕೋಪದ ಮುಖವುಳ್ಳವನಾಗಿರ್ತಾನೆ ಆತನ ಮುಖ ಏನಾಗ್ತದೆ ಈಗ ದೇವರು ಈಗ ನಿನ್ನಲ್ಲಿ ಇದೆ ಅಂದರೆ ಇಲ್ಲಿ ನಾವಿದೆ ಈಗ ನಮ್ಮ ಮುಖ ನಿಮ್ಮ ಕಡೆ ಇರಬೇಕು ನಿಮ್ಮ ಮುಖ ನಮ್ಮ ಕಡೆ ಇರಬೇಕು ನಾವು ನಿಮ್ಮನ್ನು ನೋಡಬೇಕು ನೀವು ನಮ್ಮನ್ನು ನೋಡಬೇಕು ನಮ್ಮ ಮಾತು ನೀವು ಕೇಳಬೇಕು ನಿಮ್ಮ ಮಾತು ನಾವು ಕೇಳಬೇಕು ಹೀಗಿರ್ಬೇಕು ಮುಖ ಆದರೆ ಕೆಡುಕರಿಗೆ ಏನು ಮಾಡ್ತಾನಂತೆ ದೇವರು ತನ್ನ ಮುಖ ತಿರುಗಿಸಿಕೊಳ್ತಾನೆ ಮುಖನಾಗ್ತಾನೆ ಅಂತಿದೆ ಒಂದು ಕಡೆ ಆತನ ಮುಖವು ಏನು ಓದಮ್ಮ ಕನ್ನಡದಲ್ಲಿ ಏನಿದೆ ಕೆಡುಕರಿಗೂ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ. ಕೋಪದ ಮುಖವುಳ್ಳವನ ಅಂದರೆ ಸಿಟ್ಟಾದಾಗ ಯಾರ ಮೇಲೆ ಸಿಟ್ಟು ಬಂದರೆ ಅವ್ರು ನೋಡ್ತೇವೆ ನಾವು ಅವ್ರ ಮುಖ ನೋಡೋಕ್ಕೆ ಇಷ್ಟಪಡಲ್ಲ ಹಾಗೆ ದೇವರು ಕೂಡ ನಾವೇನಾದರೂ ಕೆಡುಕರಾಗಿದ್ದರೆ ವಾಕ್ಯಕ್ಕೆ ವಿರೋಧವಾಗಿ ನಡ್ಕೊಂಡ್ರೆ ದೇವರ ಮಾತಿಗೆ ವಿರೋಧವಾಗಿ ನಡ್ಕೊಂಡ್ರೆ ಆತನ ಮುಖವು ಕೂಡ ಸಿಟ್ಟಿನಿಂದ ಕೂಡ ಅಂದ್ರೇನು ನೋಡಲ್ಲ ನಮ್ಮನ್ನ
ಆತ ಮುಖ ವಿಮುಖನಾಗ್ತಾನೆ ಅಂತ ಕೆಲವು ಕಡೆ ವಿಮುಖನಾಗೋದಂದ್ರೆ ಮುಖ ತಿರುಗಿಸ್ಕೊಳ್ಳೋದು. ಈ ಕಡೆ ಮುಖ ನೀನು ಏನು ಹೇಳಿದ್ರು ನೀನು ನೋಡಲ್ಲ, ನಿನ್ನ ಮಾತು ಕೇಳಲ್ಲ, ನಿನ್ನ ಕಡೆ ನೋಡೋದೇ ಇಲ್ಲ ಅಂತ ದೇವರು. ಹಾಗೆ ನಾವು ಇರೋದು ಬೇಡ. ಕೆಟ್ಟವರಿಗೆ ದೇವರು ಕೋಪದ ಮುಖವುಳ್ಳವನಾಗ್ತಾನೆ. ಕೋಪ ಬಂದರೆ ಏನಾಗ್ತದೆ? ಕೆಟ್ಟದ್ದೇ ಆಗುತ್ತೆ. ಕೆಟ್ಟದ್ದೇ ಶಿಕ್ಷಣ ಬರೋದು, ನಮಗೆ ಆಶೀರ್ವಾದ ಬರಲ್ಲ, ದೇವರ ಕೃಪೆ ಬರಲ್ಲ. ಈಗ ಸಿಟ್ಟು ಬಂದಾಗ ಏನು ಮಾಡ್ತಾರೆ? ಅಪ್ಪ ಅಮ್ಮ ಮಕ್ಕಳನ್ನ ಹೊಡಿತಾರೆ, ಮುದ್ದು ಮಾಡ್ತಾರ? ಸಿಟ್ಟು ಬಂದಾಗ ಏನು ಮಾಡ್ತೀವಿ? ಬೈತೀವಿ, ಹೊಡಿತೀವಲ್ಲ, ಮುದ್ದು ಮಾಡ್ತೇವೆ ಎತ್ಕೊಂಡು ಸಿಟ್ಟು ಬಂದಾಗ. ಹಾಗೆ ದೇವರು ಕೂಡ ಅಂತ ದೇವರು ವಾಕ್ಯ ಹೇಳ್ತಾರೆ. ನಾವು ಯಾವ ರೀತಿ ಇದ್ದೇವೆ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡ್ತೀವಿ. ದೇವರಿಗೆ ಸಿಟ್ಟು ಬರೋ ಹಾಗಿದ್ದೀವಾ ಅಥವಾ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡೋ ಹಾಗಿದ್ದೀವಿ? ದೇವರು ನಮ್ಮನ್ನು ನೋಡೋ ಹಾಗಿದ್ದೀವಾ ಅಥವಾ ದೇವರು ನಮ್ಮಿಂದ ಮುಖ ತಿರುಗಿಸಿಕೊಳ್ಳೋ ಹಾಗಿದೆ? ನಮ್ಮನ್ನು ನಾವು ಪರಿಗಣಿಸಿಕೊಳ್ಳೋಣ. ಈಗ ನಾವು ಸರಿಯಾಗಿದ್ದು ಇನ್ನೊಬ್ಬರಿಗೆ ಕೇಳ್ತಾರೆ. ಈಗ ನೀನೇ ಸರಿಯಾಗಿಲ್ಲದೆ ಇನ್ನೊಬ್ಬರಿಗೆ ಹೊರಗೆ ಮೊದಲಿಂದ ನೀನು ನೋಡ್ಸೋವಪ್ಪ, ನಿನ್ನ ನೋಡ್ಕೊ, ನಿನ್ನ ಮನೆ ನೋಡ್ಕೊ, ನಿನ್ನ ಹೆಂಡತಿ ನೋಡ್ಕೊ, ನಿನ್ನ ಮಕ್ಕಳು ನೋಡ್ಕೊ, ಆಮೇಲೆ ನಮ್ಗೆ ಹೇಳಪ್ಪ, ನಮಗೇನು ಹೇಳ್ಬೇಡ ಹೋಗಂತ. ಯಾರೇ ಆಗ ನಾವು ಹೇಳಿ ಹೋಗೋರು ಫಸ್ಟ್ ನಾವು ಸರಿಯಾಗಿರೋ. ನಾವು ಸರಿಯಾಗಿ ಇನ್ನೊಬ್ಬರಿಗೆ ಹೇಳಿದ್ರೆ ಅವರು ಅದನ್ನು ಸರಿಯಾಗಿ ಕೇಳಿಸ್ಕೊಂಡಾಗ ದೇವರು ಅವರನ್ನು ನೋಡ್ತದೆ, ನಿಮ್ಮನ್ನು ನೋಡ್ತದೆ, ನಮ್ಮನ್ನು ನೋಡ್ತದೆ. ನೀತಿವಂತರ ಮೇಲೆ ದೃಷ್ಟಿ ಇದೆ, ನೀತಿವಂತರ ಪ್ರಾರ್ಥನೆ ಮೊರೆಗಳು ಕೇಳ್ತಾನೆ, ನೀತಿವಂತರಿಗೆ ಆತನ ಮುಖ ಕಾಣ್ತದೆ. ನಮ್ಮ ಮುಖ ದೇವರಿಗೆ ಕಾಣ್ತದೆ, ದೇವರ ಮುಖ ನಮಗೆ, ದೇವರ ದರ್ಶನ ನಮಗೆ ಸಿಗ್ತದೆ, ದೇವರ ಬೆಳಕು ಅದರಲ್ಲಿ ನಮಗೆ ನಡೆಸ್ತಾನೆ ದೇವರು. ಹಾಗೆ ಮಕ್ಕಳು ನಾವೆಲ್ಲರೂ ಕೂಡ ನಮ್ಮ ಪ್ರಾರ್ಥನೆ ಮೊರೆಗಳು ದೇವರು ಕೇಳುವ ಹಾಗಿರೋಣ, ನೀತಿವಂತರಾಗಿರೋಣ. ನಮ್ಮ ದೃಷ್ಟಿ ದೇವರ ಕಡೆ ಇದ್ದಾಗ ದೇವರ ದೃಷ್ಟಿ ಕೂಡ ನಮ್ಮ ಮೇಲೆ. ನಾವು ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ ಬಿದ್ದು ಹೋದರೆ ಖಂಡಿತ ದೇವರು ಯಾವ ರೀತಿ ಕೂಡ ನಿಮ್ಮನ್ನು ನೋಡಲ್ಲ, ನಿಮ್ಮ ಪ್ರಾರ್ಥನೆ ಕೇಳಲ್ಲ, ನಿಮ್ಮ ಪ್ರಾರ್ಥನೆ ಬಿದ್ದು ಹೋಗದೆ ಹೇಳೋದು ಬೇಡ. ನಾವು ನಿಲ್ಲೋಣ, ಪರಲೋಕದ ನಿರೀಕ್ಷೆ ಹೊಂದಿಕೊಂಡು, ನಿತ್ಯ ಜೀವ ಹೊಂದಿಕೊಳ್ಳುವ ನಿರೀಕ್ಷೆ ಇಟ್ಟುಕೊಂಡು ನಾವು ಜೀವಿಸೋಣ. ನೀತಿವಂತರಿಗೆ ಮಾತ್ರ ಪರಲೋಕ, ಪರಿಶುದ್ಧರಿಗೆ ಪರಲೋಕ ಎಲ್ಲರಿಗಿಲ್ಲ. ಏಸಮ್ಮೆ ನಂಬಿ ನಾನು ಪರಲೋಕಕ್ಕೆ ಹೋಗ್ತೀನಿ ಅಂದರೆ ಖಂಡಿತ ಹೋಗಲ್ಲ. ನೀನು ಏನೋ ದೀಕ್ಷಾಸ್ನಾನ ತೊಗೊಂಡು ನಂದು ಪರಲೋಕ ಗ್ಯಾರಂಟಿ ಇಲ್ಲ. ನಂಬಿದರೆ ಇಲ್ಲ, ದೀಕ್ಷಾಸ್ನಾನ ತೊಗೊಂಡ್ರೆ ಇಲ್ಲ, ಬಲ್ಲರಾಜ ತೊಗೊಂಡ್ರೆ ಇಲ್ಲ. ದೇವರ ಮಾತಿನಂತೆ ನಡ್ಕೊಂಡ್ರೆ ಮಾತ್ರ, ಪರಿಶುದ್ಧನಾಗಿದ್ದರೆ ಮಾತ್ರ ನಿಮಗೆ ಪರಲೋಕ. ನಿನ್ನ ಪ್ರಾಣ, ಆತ್ಮ, ಶರೀರ ಎಲ್ಲವೂ, ನಿನ್ನ ನಡೆ ನುಡಿ ಎಲ್ಲವೂ ಕೂಡ ದೇವರಿಗೆ ಮೆಚ್ಚುಗೆಯಾಗುವಂತೆ, ಮಹಿಮಕರವಾಗುವಂತೆ ಇದ್ದಾಗ ಮಾತ್ರ ನೀನು ಪರಿಶುದ್ಧನಾದಾಗ ಪರಲೋಕ. ಇಲ್ಲಾಂದ್ರೆ ಪರಲೋಕ ಇಲ್ಲ. ಪ್ರಾರ್ಥನೆ 99 ಒಳ್ಳೆ ಕೆಲಸ ಮಾಡಿ ಒಂದು ಕೆಟ್ಟ ಕೆಲಸ ಮಾಡಿದರೆ ಆ ಒಂದು ಕೆಟ್ಟ ಕೆಲಸನೇ 100% ಆಗೋದು ದೇವರ ದೃಷ್ಟಿಯಲ್ಲಿ. ಮಕ್ಕಳು ತಿಳ್ಕೊಂಡ್ರೆ ಎಲ್ಲ ಒಳ್ಳೇದು ಮಾಡಿದ್ ಬಿಡಿ, ಒಂದು ಸ್ವಲ್ಪ ಇವಾಗ ಮಾಡ್ತಾರೆ, ಒಂದ್ಸಲ ಇನ್ನೊಂದು ಮಾಡಿದ್ರೆ ಏನಾಯ್ತು? ಖಂಡಿತ ದೇವರು ಅಲ್ಲ. 100 ಒಂದೇ. ಅದೇ ಹೇಳ್ತಿರೋ 99% ಒಳ್ಳೆಯವರಾಗಿದ್ದು 1% ಏನಾದರೂ ಕೆಡುಕು ಮಾಡಿ ಬಂದರೆ ಆ ಕೆಡುಕಿನ ಮೇಲೇ ದೇವರ ದೃಷ್ಟಿ ಇರ್ತದೆ. ನಿಮ್ಮನ್ನು ಆತನ ಮುಖ ಸಿಕ್ಕಿಲ್ಲ. ನನ್ನ ಮಾತಿಗೆ ವಿರೋಧವಾಗಿ ಬರಲ್ಲ. ನಾವು ದೇವರಿಗೆ ಮೆಚ್ಚುಗೆ ಆಗುವ ಮಾತೋಣ, ನಮ್ಮನ್ನು ನಾವು ತಗ್ಗಿಸಿಕೊಂಡಿರೋಣ, ವಿಧೇಯತೆ ಉಳ್ಳವರಾಗಿರೋಣ, ತಾಳ್ಮೆ ಉಳ್ಳವರಾಗಿರೋಣ. ತಾಳ್ಮೆ ಬಹಳ ಮುಖ್ಯ. ನಾನು ಹೇಳ್ತಾ ಇರ್ತೇನೆ, ಸೇವೆಯಲ್ಲಿ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲ ಅಂದರೆ ನಿನ್ನ ಸೇವೆನೇ ಅಲ್ಲ, ನಿನ್ನ ಸೇವಕನೇ ಅಲ್ಲ, ಸೇವಕಳೇ ಅಲ್ಲ. ಯಾಕೆಂದರೆ ವಿಶ್ವಾಸಿಗಳು 150 ಥರ ಇರ್ತಾರೆ ಸಭೆಯಲ್ಲಿ. ಒಬ್ಬೊಬ್ಬರನ್ನು ಮಾತಾಡ್ತಾರೆ, ಒಳ್ಳೆಯದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ, ಇಷ್ಟನ್ನು ಕೊಡ್ತಾರೆ, ಕಷ್ಟನೂ ಕೊಡ್ತಾರೆ ನಮಗೆ ವಿಶ್ವಾಸ. ಆದರೆ ಎಲ್ಲವನ್ನು ಸಹಿಸಿಕೊಂಡಿದ್ದಾಗ ಮಾತ್ರ ಕುಟುಂಬಗಳಾಗಲಿ, ನಮ್ಮ ಸೇವೆಗಳಾಗಲಿ, ನಾವಾಗಲಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ. ಹಾಗೆ ನಾವು ಸಹಜ ತಾಳ್ಮೆ ಉಳ್ಳವರಾಗಿ, ದೇವರಿಗೆ ಮೆಚ್ಚುಗೆಯಾಗಿ, ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ, ದೇವರ ನಾಮವನ್ನು, ದೇವರನ್ನು ಮಾತ್ರ ಹೆಚ್ಚಿಸುವವರಾಗಿರೋಣ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದು ಬೇಡ. ನಮಗೆ ಅಷ್ಟು ಗೊತ್ತು, ಇಷ್ಟು ಗೊತ್ತು, ನನಗೆ ಅದು ಇದೆ, ಇದು ಇದೆ, ಏನಿಲ್ಲಮ್ಮ. ನಾನು ಹೇಳ್ತಾ ಇರ್ತೀನಿ, ಭಾಳ ಇತ್ತೀಚೆಗೆ ನನಗೆ ಭಾಳ ಅನ್ನಿಸ್ತಾ ಇದೆ. ಏನು ಗೊತ್ತಾಗಿದೆ, ಬಳ್ಳಾರಿ 3 ಅಂತಸ್ತಿನ ಮನೆ ಕಟ್ಟಿದ್ದೀವಿ, ಬೆಂಗಳೂರು 6 ಅಂತಸ್ತಿನ ಮನೆ. ಏನಕ್ಕೆ? ಇಲ್ಲಿರೋವರೆಗೆ ಪರಲೋಕಕ್ಕೆ ಹೋಗೋರಿಗೆ ಏನಿಲ್ಲ. ಇದು ಮನುಷ್ಯನಿಗೆ ಏನು ಗ್ಯಾರಂಟಿ? 3 ಅಡಿ 6 ಅಡಿ ಜಾಗ, 3 ಅಂತಸ್ತು 6 ಅಂತಸ್ತು ಏನು ಲೆಕ್ಕಕ್ಕೆ ಇಲ್ಲ. 3 ಅಡಿ 6 ಅಡಿ ಜಾಗ ದೇಹಕ್ಕೆ. ಆದರೆ ನಮ್ಮ ಆತ್ಮ ಪರಿಶುದ್ಧವಾಗಿ ಮಾತ್ರ ಆತ್ಮವನ್ನು ನಾವು ಕಾಪಾಡಿಕೊಳ್ಳೋಣ. ಪರಲೋಕ ರಾಜ್ಯಕ್ಕೆ ನಾವು ಹೋಗುವವರಾಗಿ, ನಿತ್ಯ ಜೀವದ ನಿರೀಕ್ಷೆ ಇಟ್ಟುಕೊಂಡು ಒಳ್ಳೆಯವರಾಗಿ, ಮೋಸ, ದ್ರೋಹ,
ಅಷ್ಟನ್ನು ನಾವು ತೃಪ್ತಿಯಿಂದ ಜೀವಿಸೋಣ. ಅಭ್ಯಾಸ ಪಟ್ಕೊಂಡು ನಾಶ ಆಗಿರುವುದು ಬೇಡ ಅಲ್ಲ. ನಮ್ಮಲ್ಲಿ ಎಷ್ಟೋ ಜನ ಅಭ್ಯಾಸ ಇದ್ದದ್ದು ಕೇಳೋದು ಹೋದರೂ ಏನಿಲ್ಲ ನನಗೆ ಇದ್ದಾರೆ. ಇದ್ದದರಲ್ಲೇ ನಾವು ತೃಪ್ತಿಯಾಗಿದ್ದರೆ ಇನ್ನೂ ಅಧಿಕವಾಗಿ ದೇವರು ಕೊಡ್ತಾರೆ. ಅತ್ಯಾಸೆ ಪಟ್ಕೊಂಡ್ರೆ ಇದ್ದದ್ದು ಕೂಡ ಇಲ್ಲದಾಗೆ ಆಗುತ್ತೆ. ಮಕ್ಕಳ ಆ ರೀತಿ ನಾವಿರೋಣ. ದೇವರಿಗೆ ಇಷ್ಟಪಡುವ ಹಾಗೆ, ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವ ಹಾಗೆ, ವಿಜ್ಞಾಪನೆಗಳು ಕೇಳಿ ಸದುತ್ತರ ಕೊಟ್ಟು ನಾವೆಲ್ಲರೂ ಕೂಡ ನೀತಿವಂತರಾಗಿರೋಣ. ಕೆಟ್ಟದ್ದು ಮಾಡೋದು ಬೇಡ. ದೇವರ ವಾಕ್ಯಕ್ಕೆ ಯಾವಾಗಲೂ ವಿಧೇಯರಾಗಿರೋಣ. ವಿರೋಧವಾಗಿ ವರ್ತಿಸುವುದು ಬೇಡ. ದೇವರ ವಾಕ್ಯಕ್ಕೆ ತಕ್ಕನಾಗಿ ನಾವಿರುವುದಾದರೆ ದೇವರ ಕೃಪೆ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರ್ತದೆ. ಯಾಕೆಂದರೆ 24/7 ಆಶೀರ್ವಾದಗಳು ಬರ್ತಾ ಇದೆ. ಅದನ್ನು ನಾವು ಹೊಂದಿಕೊಳ್ಳೋರಾಗಿರ್ಬೇಕು. ಕೆಟ್ಟದ್ದು ಮಾಡಿದರೆ, ವಿರೋಧವಾಗಿದ್ದರೆ ವಾಪಸ್ ಹೋಗ್ಬಿಡ್ತಾವಂತೆ. ಅದಕ್ಕೆ ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸೋಣ. ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಿ. అట్టి కృప పరిశుద్ధాత్మ దేవుడు మనకు కలుగజేయును గాక. ఆమేన్. చెప్పండి అందరూ. అట్టి కృప సదాకాలము కలుగజేయును గాక. ఎవరు? ಪರಿಶುದ್ಧಾತ್ಮ ದೇವರು చెప్పలేదు. ಪರಿಶುದ್ಧಾತ್ಮ ದೇವರ ಕೃಪೆ ಸದಾಕಾಲ ನಮ್ಮೊಂದಿಗಿರಲಿ. మనకు కలుగజేయును గాక. చెప్పండి. మనం ఇంత చెప్పి వాక్యాన్ని ముగించాల. ముగిసిపోయింది వాక్యం. వాక్యం కొరకు మళ్ళీ మనం ప్రార్థన చేస్తాము. ఒక మాట నాది వేరే. మనకు నవ్వు వస్తుంది.